ವೆಲ್ಕಮ್ ಬ್ಯಾಕ್ ಟು ರಿಸ್ತಾ ಕೆಪಿ ಯೂಟ್ಯೂಬ್ ಚಾನಲ್. ಆವಾಜ್ ಜಾಸ್ತಿ ಐತ್ರಿ ಅಂದರೆ ಬಸ್ ಸ್ಟಾಪ್ನಾಗಿದ್ದೀವಿ, ಏನು ಕೇಳಿಸಂಗಿಲ್ಲ. ಇವತ್ತು ನಾವು ಕಲ್ಕೇರಿಗೆ ಹೊಂಟೇವಿ. ಕಲ್ಕೇರಿ ವ್ಯೂ ಪಾಯಿಂಟ್ ನೋಡ್ಬೇಕಂತ ಹೇಳಿ ಧಾರವಾಡದಾಗ ಇದ್ಕೊಂಡು ಅದು ಇಷ್ಟು ಲೇಟಾಗಿ ಹೊಂಟೇವಂದ್ರೆ ನಮಗೆ ನಾವೇ ಹೊಡ್ಕೋಬೇಕು. ಬಸ್ ಹಲೋ ಈಗ ಹೊಂಟೇವ್ರಿ, ಬಸ್ ಬರ್ವಲ್ರಿ. ಒಂದು ಅರ್ಧ ತಾಸು ಆದ್ರಿ ಬಂದು ಅಂತ. ಬಸ್ ಯಾವಾಗ ಬರ್ತೈತೆ ಅವಾಗ ಹೋಗ್ತೀವಿ, ಹೋಗಿ ಅಂತ ತೋರಿಸ್ತೀನಿ. ಅಲ್ಲಿ ತನಕ ನಾವು ವೆಯ್ಟ್ ಮಾಡ್ತಾ ಇರಿ. ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡ್ಲಂಗೆ ನೋಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಮಾಡೋದಿಲ್ಲ ಅಂದ್ರೆ ಏನು ಮಾಡ್ತೀವಿ. ಇದು ಯಾವ ಬಸ್ ಸ್ಟಾಪ್ ಅಂತ ಹೇಳ್ಬಿಡ್ರಿ, ಹೇಳಿದವ್ರಿಗೆ ಏನೋ ಒಂದು ಸರ್ಪ್ರೈಸ್. ಧಾರವಾಡ ಈಗಿನ ಹೇಳ್ಬಿಟ್ಟಿನ ಅಷ್ಟೇ, ಅದು ಕೇಳೇ ಬಿಟ್ಟಾರಿ, ಹೋಗ್ಲಿ ಬಿಟ್ರಿ. ಇಂಟು ಬಸ್ ಬಂತು. ಸೊ ಬಸ್ನಾಗ ಹತ್ತೇವ್ರೀಗ. ವೇಟ್ ಮಾಡಿದ್ದಕ್ಕೂ ಬಸ್ನಾಗ ಸೀಟ್ ಸಿಕ್ಕೈತಿ. ಸೊ ಒನ್ ಪೀಸ್ ಹಾಕಿ ತಿನ್ನಕ ಹಿಂದಿನ ಬೀಳ್ತದೆ. ಏನು ಮಾಡಕ್ಕೆ ಬರೋದಿಲ್ಲ ರೀ, ನಮ್ಮ ಹಣೆ ಬರ ಬಾಸ್ಕೆಟ್ ಇತ್ತು. ಸೊ ಅದನ್ನು ರಿಪೇರಿ ಮಾಡತ್ತಿದ್ರು. ಇದು ನಮ್ಮ ಸೋನು ಸ್ಕೂಲ್ ರೀ, ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನಾ ಎಷ್ಟೋ ಟ್ರೈ ಮಾಡಿದ್ರು ಈ ಕಿಟಕಿ ಎತ್ತಿದ್ರೆ ಬರಲ್ಲ. ಅದಕ್ಕೆ ಇದನ್ನಷ್ಟ ತೆಗೆದು ನೀ ಹೆಂಗೆಂಗೋ ಮಾಡಿ ಅದಕ್ಕೆ ಇದ್ರೊಳಗಷ್ಟ ತೋರಿಸೋದ. ಬಂತು ಟ್ರೈನ್ ಬಂತು. ಗೂಡ್ಸ್ ಅದ ಏನಿರ್ತಾವಲ್ಲಿ ಅದ್ರಾಗ? ಯಾಂಬಲ್ಲ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಷ್ಟೇ. ಅದ್ರಾಗ ಏನಿರ್ತದೆ ನಮ್ಗೆ ಹೇಳಿ. ಬಟ್ ಅವ ಹಾಸಿಗೆ ಏನೇನೋ ಅನ್ಸಿದ್ರಪ್ಪ, ನಮಗೂ ಗೊತ್ತಿಲ್ಲ. ಆರ್ಮಿದವ್ರಿಗೆ ಇದು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಷ್ಟಾಗ್ಬೋದು ವಿಚಾರ ಮಾಡಿರಿ, ಅದನ್ನು ಕಮೆಂಟ್ ಹಾಕಿ. ನೋಡ್ದು ಯಪ್ಪ ದೇವ, ಎಷ್ಟು ದಿನ ಆತಲ್ಲ ರುಚಿ ಹೋಗೇ ಇಲ್ಲ ನಾವು. ಆದರೆ ಇವನ್ನೆಲ್ಲ ನೋಡು ಖುಷಿನೇ ಬೇರೆ ಅಲ್ಲ. ಅಲ್ಲಿ ಇದನ್ನ ಸಣ್ಣಾರ ನೋಡ್ರಿ ಹೆಂಗೆ ಕಾತೆ. ಅದು ಇದು ಬರಾತಿದ್ದಾರೆ ಆಮೇಲೆ ದಿನ ವಾಯ್ಸ್ ಕೊಡ್ಕೊ. ಇವಾಗ ಜಸ್ಟ್ ಬಂದೀವ್ರಿ. ಒಟ್ಟು ನೋಡ್ಬೇಕು, ಇನ್ನು ಎಲ್ಲೆಲ್ಲ ಐತಿ ರೂಟ್ ಏನು ಗೊತ್ತಿಲ್ಲ ನಮಗೆ. ಹೊಂಟ್ಬಿಟ್ಟೇವಿ ಹಂಗೆ ಇಳ್ದೇವ್ರಿ. ಒಟ್ಟು ಹಿಂಗ ಅಂತ ಹೇಳಾರಿ, ಸ್ಟ್ರೇಟ್ ಹೊಂಟೇವಿ. ಸೊ ಎಲ್ಲಿ ಅದು ಟರ್ನ್ ತೊಗೋಬೇಕು ಗೊತ್ತಿಲ್ಲ. ಆ್ಯಂಡ್ ನಮ್ಮ ಹಿಂದಿರೋರ್ಗೂ ಗೊತ್ತಿಲ್ಲ. ನಾವು ಅವ್ರ ದಾರಿ ಹುಲಿಗಳು ಅವ್ರ ಹಿಂದಿಂದ ಹೋಗ್ಬೇಕಂತ ಮಾಡಿದ್ವಿ, ಬಟ್ ಅವ್ರಿಗೂ ಗೊತ್ತಿಲ್ಲ. ಸೊ ನಾವು ಫಸ್ಟ್ ಹೊಂಟೇವಿ, ನಮ್ಮ ಹಿಂದಿಂದ ಅವ್ರು ಬರೋಕತ್ತಾರೆ. ಯಾರಪ್ಪ ಅಂದರೆ ನಮಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ. ಸೊ ಮುಂದೆ ಹೆಂಗೈತೆ ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ಬಿಸಿಲು ಇರಬಾರ್ದಿತ್ತು ರೀ, ಬಟ್ ಬಿಸಿಲು ಐತಿ. ಅಂದರೆ ಅಷ್ಟು ಆಪರಿ ಬಿಸಿಲಿಲ್ಲ, ಬಟ್ ನೇಚರ್ ಮಸ್ತ್ ಅದ. ನಮ್ದು ನೀರ್ಲಕಟ್ಟೆಗಿನ ಮನೆ ಹಿಂಗದ ನೋಡ್ರಿ. ಅಂದ್ರೆ ಇಟ್ ಮೀನ್ಸ್ ರೋಡ್ ಗೀಡ್. ನನಗೆ ನೆನಪು ಬರಾಕತ್ತೈತೆ ರೀ ಅದೆಲ್ಲ. ಯಾವಾಗಿಂತ ನೇಚರ್ ಇದ್ದಿದ್ದು ಪ್ಲೇಸಿಗೆ ಬಂದೇನೋ ಅನ್ಸಾಕತ್ತಿತ್ತು ನನಗೆ. ನೀರ್ಲಕಟ್ಟೆ ಅಂದ್ರೆ ಒಂದೇ ನೆನಪಾಗೈತೆ. ಅದೇನಂತಂದ್ರೆ ನಾನು ಒಂದಿನ ಸ್ಕೂಲಿಗೆ ಹೋಗಿದ್ದೆ. ಹೋದಾಗ ಈಕೆ ಅವತ್ತ ಮೂವತ್ತು ಚುಚ್ಚಿಸ್ಕೊಂಡಿದ್ಲ ನಂದು. ಅದನ್ನ ಚುಚ್ಚಿಸ್ಕೊಂಡಾಗ ನಾ ಈಕಿ ಮಕ್ಕ ನೋಡ್ತಿಲ್ಲ ಮೂವತ್ತು ಹೆಂಗೆ ಕಾಂತ. ಅಂದ್ರೆ ಸಣ್ಣವ್ರು ಇದ್ದಾಗಿಂದ ಬಿಸಿಲು ಭಾಳ ಐತಿ, ಸ್ವಲ್ಪ ಕಪ್ಪು ಬರ್ತೈತಿ, ಅಡ್ಜಸ್ಟ್ ಮಾಡ್ಕೊರಿ. ಒಟ್ಟು ನಾನು ಇಕ್ಕಿನ ಬಿಟ್ಟು ನಾ ಇರ್ತಿದ್ದಿಲ್ಲ, ನನ್ನ ಬಿಟ್ಟು ಇಕ್ಕಿರ್ತಿದ್ದಿಲ್ಲ. ನಮ್ಮ ಮನ್ಯಾಗ ಎಲ್ಲರೂ ಅಂತಿದ್ರು ಚಿನ್ನಿನ ರುಚಿನ ಬಿಟ್ಟರೆ ಪೂರ ಮಾಡ್ತಾರೆ ಅಂತೇಳಿ. ಇಕ್ಕಿ ಸಂಬಂಧ ಇದು ಇಕ್ಕಿ ಮೂವಟ್ಟು ನೋಡ್ಬೇಕಂದ ಸಂಬಂಧ ಅವತ್ತ ಸಂಜೆಗೆ ನಮ್ಮ ಅಣ್ಣನ ಕರ್ಕೊಂಡು ಊರಿಗೆ ಹೋಗಿದ್ದೆ. ಬಟ್ ನಾನು ನಮ್ಮಮ್ಮನ ಬಿಟ್ಟು ಮಕ್ಕೋತಿದ್ದಿದ್ದಿಲ್ಲ. ಎಲ್ಲೇ ಹೋದ್ರು ನಮ್ಮಮ್ಮ ಬೇಕು ನಂಗೆ ಬಾಜುಕ. ಬಟ್ ಬೇರೆ ಯಾರು ಮಗ್ಲಾಗೂ ಇಲ್ಲ, ಬಟ್ ನಮ್ಮಮ್ಮ ಬಾಜು ಬೇಕಾ. ಹೋಗಿದ್ವಿ, ಬಂದಿದ್ನಿ. ಬಂದ ಕಾಸು ನೀನು ಮೂವತ್ತು ನೋಡಿ ಅವತ್ತು ರಾತ್ರಿ ಎಷ್ಟು ಕಾಡಿದ್ನಿ ಗೊತ್ತ ನಾ ಶೋಭಕ್ಕನ್ನ. ಅಳಾಕತ್ತಿದ್ದ ಊರಿಗೆ ಹೋಗ್ತೀನಿ ಅಂತೀ ಅಮ್ಮ ನೆನಪಾಗಿ. ಅಳುದ ಬರ್ಲಿದ್ದೆ ನಾನು. ಫೋನ್ ಹಚ್ಚಿ ನಮ್ಮ ಅಣ್ಣ ಬಂದು ನೀನು ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ ನಾ ಅಂತ ಕರ್ಕೊಂಡು. ಅವತ್ತು ರಾತ್ರಿ ನಾನು ಈಕಿ ಇಲ್ಲಿ ನಾ ಇಲ್ಲೇ ಇರ್ತೇನೆ, ನೀವು ಹೋಗಂದ ನಾ ಬಂದೇನೆ. ಅವತ್ತು ರಾತ್ರಿ ಈಕಿ ಸ್ಟಾರ್ಟ್ ಆಗಿತ್ತು. ಇದೊಂದು ಭಾಳ ಮೆಮೊರಿ ನನಗೆ. ಅದೇನು ಮರೆಯೋಕ್ಕಾಗೋದಿಲ್ಲ. ಸಾಕಷ್ಟು ಅದಾವ್ರಿ ಆ ಊರಾಗ. ಬಟ್ ಈಗ ನಮ್ಮಿಬ್ಬರದು ಈಗ ಹೇಳೋದಿಲ್ಲ.
ಭಾಳ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೇಳ್ತೀವಿ ಅದು ಒಂದು ಮಾಡುವ. ನೆಟ್ ಹಿಡ್ಕೋಬೇಕಂತ ನೋಡ್ರಿ, ನಡ್ಯಾಕಂತಿದ್ದ ದೊಡ್ಡ ಹೆಚ್ಚಿನ ಮಾತು ಇಂತ ನೆಟ್ ಹಿಂಗೆ ಹಿಂಗೆ ವಾಸನ ಅಂತಾರ ಮಾಡಿಬಿಟ್ಟೆ ಅಂದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಇನ್ನು ನಾವು 4 ಹೆಜ್ಜೆ ನಡೆದಿಲ್ಲ, ಅಲ್ಲಿ ಚಿಲ್ಲಿ ವ್ಯೂ ಪಾಯಿಂಟ್ ಕಾಣತ್ತಿದೆ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಕಾಣಿಸಕತ್ತಿತ್ರಿ ಅಲ್ಲಿ ವ್ಯೂ ಪಾಯಿಂಟ್ಸು ಪೂರ ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ ಬರತ್ತೈತಿ. ಇರ್ಲಿ ಬೆಳಗ್ಗೆ ಕಾಣಿದ್ರಾಗ ಎದಕ್ಕೆ ಉಪಯೋಗ? ನಾವಿರೋದು ಹಿಂಗೆ. ನನ್ನ ಫೋನ್ ಸರಿ, ಅವ್ರ ಹಸ್ಬೆಂಡ್ ಫೋನ್ ಮಾಡಿದ್ದಾರೆ. ಹಲೋ ನೋಡ್ರಿ, ಎಷ್ಟು ಮಸ್ತ್ ಎಲ್ಲರೂ ಬಂದು ಹೋಗಿರ್ತಾರೆ ರೀ. ಬಟ್ ನಮ್ದು ಲೇಟ್ ಆದರೂ ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟಿವಿ. ಸೊ ಇಟ್ಸ್ ಓಕೆ, ಲೇಟ್ ಆದರೂ ಸ್ಪೆಷಲ್ ಆಗಿ. ಹಾಂ, ಬಟ್ ನೋಡಕ್ಕೆ ಮಾತ್ರ ಮಸ್ತ್ ಅನ್ಸಾಗತ್ತೈತ್ರಿ. ಕಾಡ್ನಾಗೆಲ್ಲ ಹೊಂಟಂಗೆ ಅನ್ಸಾದೈತಿ ಟ್ರಿಪ್ಪಿಗೆ, ಟ್ರೆಕ್ಕಿಂಗ್. ನೋಡ್ರಿ ಇದಿಷ್ಟೆಲ್ಲ ನೋಡಿದ್ರೆ ಓ ಮೈ ಗಾಡ್ ಖುಷಿ ಖುಷಿ ಅನ್ಸುತ್ತೆ. ಇಲ್ಲಿ ಒಂದಾರಿಗೆ ಖುಷಿ ಆಗಿರ್ತದೆ ಗೊತ್ತಿಲ್ಲ. ಬೈಕ್ ಮೇಲೆ ಬಂದಿದ್ದು ಇಷ್ಟೆಲ್ಲ ಮಜಾ ಇರ್ತಿದ್ದಿಲ್ರಿ, ಬಟ್ ಹಂಗೆ ಬಂದಾಗ ಖುಷಿ ಇನ್ನ 3 ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕು. ಈಗ ಬೆವರು ಇಡಾಕತ್ತೈತಿ. ಈಗ ಮೊದ್ಲ ತೆಳ್ಳಗದೇವಿ, ಆಮೇಲೆ ಫುಲ್ ಕಡ್ಡಿ ಗತೆ ನನ್ನ ಫ್ರೆಂಡ್ ಅನ್ನತ್ತಿದ್ರಿ. ಹೋಗ್ಬರ್ರಿ. ಹಾಂ, ಈಗ ನೋಡ್ರಿ. ಹಾಂ, ಕುರ್ಕುರ್ ತಿನ್ಕೋತ ಹೊಂಟಿವಿ. ಎಲ್ಲರಿಗೂ ಫ್ರ್ಯಾಂಕ್ ಮಾಡೋಣ. ಅಂತ ಇಲ್ಲಿ ಹೊಳಸಿಲ್ಕೆ ಹೋಗಿ ಯಾವಾಗಾರ ಪ್ರಪೋಸ್ ಮಾಡಿ ಇವತ್ತು ಹಂಗಲ್ಲ. ಈಗ ಹಿಂಗೆ ಹೊಂಟೇವ್ರಿ ನಾವು ಮುಂದದೀವಿ ಎಲ್ಲರೂ ಜಾಸ್ತಿ ಜನ ಹಿಂದದ. ಸೊ ಇಲ್ಲಿ ಏನರ ಬಂದೈತಂತೆ ಚೀರಿ ಹೋಗಿಂದ ಹೋಗ್ಬಿಟ್ರೆ ಆಗಲ್ಲ. ನೋಡಿದಿಲ್ಲ ನೋಡುವ, ಇನ್ನು ಭಾಳ ದೂರ ಐತಿ. ಇನ್ನು 3 ಕಿಲೋಮೀಟ್ರ್ ಜಸ್ಟ್. ನಾವು ಇನ್ನೂ 1 ಕಿಲೋಮೀಟ್ರ್ ಸದ್ಯಕ್ಕೆ ಬಂದಿಲ್ಲ. ಹೋಗುವ. ಇವರೆಲ್ಲರೂ ಹಿಂದೆ ಭಾಳ ದಾಟಿ ನಮ್ಗೆ ಅವ್ರು ಯಾರಂತ ಗೊತ್ತಿಲ್ಲ. ನಾವು ಬಂದಿದ್ದು ಪ್ರಪಂಚನ 5. ಹೋಗುವ. ಕಾರ್ ಒಳಗೆ ಮತ್ತು ಬೈಕ್ ಒಳಗೆ ಇಲ್ಲಿ ಬರೋಕೆ ಮಜಾ ಇಲ್ಲ. ಏನೇ ಇದ್ರೂ ನಡ್ಕೋತಾನೆ ಬರ್ಬೇಕಂದ್ರೆ ಅಷ್ಟ ಮಜಾ. ಅಂದ್ರೆ ತೇಕ್ಬೇಕು, ಅವಾಗಷ್ಟ ಮಜಾ. ನನಗೆ ಕಡಿಸ್ ಮತ್ತೆ ನೋಡ್ರಿ ತಾನೋಗ್ಯಂತ ಹೋಗೋ. ಸರ್ ನಮಸ್ತೆ ರೀ. ನೋಡ್ತೀರಿ ಯಾರಂತ ಗೊತ್ತಿಲ್ಲ ಅವ್ನು ಪಾಪ. ಯಾರೋ ಗೊತ್ತೇ ಇಲ್ಲ ಹಂಗೆ ಅವ್ರಿಗೆ ನಮಸ್ತೆ ಮಾಡ್ತಾರೆ. ಅವ್ರು ನೋಡಿ ಸರ್ ನೋಡ್ತಿಲ್ಲ, ಅವ್ರು ಹೆಂಡತಿ ನೋಡ್ತಾರೆ ನಮ್ಮನ್ನು ವಾಪಸ್. ಫೋನ್ ಇಟ್ಟು ರೋಡ್ದಾಗ ಬ್ಲ್ಯಾಡ್ ನಗಾತಾಗಿ ಎಲ್ಲ ಬ್ಲ್ಯಾಕ್ ಕರೆಕ್ಟ್ ಇರ್ತೈತಿ. ಎಲ್ಲ ಕಡೆ ಬೆಳಕ ಬರ್ತೈತೆ ಅದು. ಯೂಟ್ಯೂಬ್ ಚಾನಲ್ ಎಷ್ಟು ಸಲ ಈಗ ಹಿಂಗೆ ರೀ. ಏನಂತ ಹೇಳಿ ಟಾಪಿಕ್ ಈಗ ಇನ್ನು ಸ್ವಲ್ಪ ದೂರ ಬಂದೀವಿ. ಇನ್ನು ಭಾಳ ದೂರ ಹೋಗೋದೈತಿ. ಬಟ್ ಮಸ್ತ್ ಮಜಾ ಮಾಡಾಕತ್ತಿ. ಓಡಾಕತ್ತಿದ್ವಿ ರೀ, ಬಟ್ ಬೇಕತ್ತೈತ್ರಿ ಆಗಲಿಲ್ಲ. ಇಲ್ಲೆಲ್ಲ ಹೊಟ್ಟೆಗೆಲ್ಲ ಚುಚ್ಚಾಗತ್ತತಿ. ಈಗ ಎಷ್ಟು ದಿನ ನನಗಲ್ಲ ಅನ್ಸಬೇಕು ನಿಲ್ಲಿಸ್ತಿದ್ದು. ನನ್ನ ಕೂದಾರಲ್ಲಿ ಆಪ್ರೇಷನ್ ಆಗಿದೆ, ಅದಕ್ಕೆ ಓಡೋಕ್ಕಾಗೋದಿಲ್ಲ ಜಾಸ್ತಿ. ಬರ್ರಿ, ಇದರಿಂದ ಬಿದ್ನಿ ಅಂತ ಮಮ್ಮಿ ನೋಡ್ರಿ. ಬರ್ರಿ ಈಗ ನೋಡಿ ಮಮ್ಮಿ ಬೇಡ. ನಾನು ಮಳೆ ರಪ್ಪ 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 ಅನ್ನೋ ಮಳೆ ಬರ್ಬೇಕು ಅನ್ಕೊಂಡಿದ್ದೆ, ಬಟ್ ಬರಾತೇ ಇಲ್ಲ ಮಳೆ. ಈಗ ಜಸ್ಟ್ ಎಷ್ಟು ಮಜಾ ಬರತ್ತೈತಂದ್ರಿ. ನಾವು ಅಷ್ಟೇ ಬಂದಿದ್ದು ಭಾಳ ಖುಷಿ ಆಗತೈತಿ. ಯಾಕಂತಂದ್ರೆ ರೋಡ ನಮ್ದು ಆಗೈತಿ. ಅವ್ರನ್ನ ಮುಂದೆ ಕಳಿಸಿದ್ವಿ ರೀ ಹುಡುಗರಿಗೆ, ಇನ್ನು ಹುಡುಗ್ಯಾರು ಹಿಂದಿದ್ದಾರೆ. ಸೊ ನಾವು ಅಷ್ಟು ಬಂದೀವಂತ ಅನ್ಸಾಕತ್ತೆ ಇಲ್ರಿ ಇಲ್ಲಿ. ಹೌದಲ್ಲ, ಇಲ್ಲ ಇದಾರೆ. ಸೊ ಇಲ್ಲಿ ಅಂಕರು ನೇಚರ್ ಮಸ್ತ್ ಅದ.
ಹಂಗೆ ಎಂಜಾಯ್ಮೆಂಟ್ ಮಸ್ತ್ ಆಗತೈತಿ. ಸಿಕ್ಕಾಪಟ್ಟಿ ನಗಾತೀವಿ. ಈಕೆ ಚಿನ್ನೋ ಕರೋಡ್ದಾಗ ಬಿದ್ದು ಎಲ್ಲ ಈಕೆನಾ ನಗು ತಡ್ಕೊಳಕ್ಕೆ ಆಗತ್ತಿದ್ದಿಲ್ಲ ರೀ, ಅಷ್ಟು ನಗು ಬರಾತಿತ್ತು. ಬಟ್ ಗಾಡ್ಯಾಗ ಹೋಗ್ಬೋದಿತ್ತು ರೀ, ಬರುವಾಗ ಗಾಡ್ಯಾಗ ಬಂದ್ರೆ ಆತು. ಇವಾಗ ಎನರ್ಜಿ ಇರ್ತದೆ, ಸೊ ಆರಾಮ್ಸೆ ನಡ್ಕೊಂಡು ಹೋಗುನು. ಮರ ಹಚ್ಕೊಂಡು ಹೋಗ್ಬೇಕು. ಸನ್ಸ್ಕ್ರೀಮ್ ಹಚ್ಕೊಂಬರ್ಬೇಕಿತ್ತು ರೀ. ಬಟ್ ಇಲ್ಲಿ ಇಟ್ಸ್ ಓಕೆ. ಕರ್ಗಾದ್ರಿ ಇವತ್ತಕ್ಕೆ, ಬಟ್ ಎಂಜಾಯ್ಮೆಂಟ್ ಸಿಗಂಗಿಲ್ಲ ಹೌದಲ್ರಿ. ಈಗ ಬೆಳಗಿನದಲ್ರಿ, ಎಷ್ಟೆಲ್ಲ ಮಾತಾಡ್ತಾಳೆ ನೋಡ್ರಿ. ಇಲ್ಲಿ ಹುಚ್ಚಾಟ ನಡ್ಸ್ಯಾರ್ರಿ. ಸ್ವಪ್ನಿಲ್ರಿ ಕುಂಕುಮ ಕಲೆಕ್ಟ್ ಮಾಡ್ಕೊತಾನು. ಹಾಂ, ರೋಡಲ್ಲ ಇದು, ಕಾಡಲ್ಲ ಇದು ಅಂತೆ. ಲೀವ್ ದ್ಯಾಮ್, ಲೆಟ್ಸ್ ಎಂಜಾಯ್. ಇದು ಭಾಳ ಅಸಹ್ಯ ಕಾಣತೈತಿ ರೀ, ಸೊ ಗೆಟ್ ಔಟ್. ಗಿಡ ಎಲ್ಲ ಹರ್ಕೊಂಡು ಮತ್ತು ರುಚಿ ಕಾಣತಾಳ್ರಿ. ಇದು ಏನಪ್ಪ, ಕುರ್ಕುರೆ ತಿಂದು ಇಲ್ಲಿ ಎಲ್ಲ ಒಗಿಬಾರ್ದು. ಎನಿಮಲ್ಸ್ ಎಲ್ಲ ತಿಂತಾವಂತೆ ನೋಡ್ರಿ. ಸೇಮ್ ಮೆಂಟಲ್ ಟೈಪ್ ಮಾಡತ್ತಾರೆ, ಅಂದ್ರೆ ಮೆಂಟಲ್ ಅಲ್ಲ, ಸೈಕೋ. ಓಹ್, ನಮ್ಮ ಹಿಂದೆ ಇಲ್ಲೇ ನನ್ನ ಫ್ರೆಂಡ್ಸ್ ಬರತ್ತಾರೆ. ಅವ್ರು ಯಾರು ನೋಡ್ಬೇಕಲ್ಲಿ, ಸೊ ಬರೋಣ ನಾವು. ನಾನು ಮೆಂಟಲ್ ಟೈಪ್ ಮಾಡತ್ತೀನಿ ನೋಡ್ರಿ. ಕಾಡೆಲ್ಲ ಉಳಿಸ್ಬೇಕಂತಾರಿ ನೋಡ್ರಿ. ನಾವು ಬೆಳೆಸಾಕತ್ತೀವಿ, ಬೆಳೆಸಿ ಅದನ್ನ ಕೀಳಾತಾರ್ರಿ. ಸಾರಿ, ಹೇಳ್ತಾರ ಮರ ಅವ್ರು ಏನೋ ವಾಸನೆ ಮಾಡತ್ತೀರಿ ಹೊಟ್ಟೆದ. ಶಿಶಿ ಛೀ ಇಸಾ ಕುಡಿಯೋಣ. ಕುಡಿ ನಾ ಹೇಳ್ತೀನಿ. ಪೊಲೀಸು ಎಲ್ಲರೂ ಎಂಜಾಯ್ ಮಾಡತ್ತಿದ್ರನ್ನ ನಿಮ್ಮ ಜೋಡಿ ಎಂಜಾಯ್ ನಾನು ಮಾಡತ್ತೇನ. ಅಂತೂ ಇಂತೂ ನಡ್ಕೊಂಡು ಒಟ್ಟು ಎಲ್ಲೋ ಅಂತದಲ್ಲಿ ಬಂದು ರೀಚ್ ಆಗೀವಿ. ಇಲ್ಲೇನೋ ಅದ ರೀ, ತಡ್ರಿ ತೋರಿಸ್ತೀನಿ ಏನದ ಅಂಥೇಳಿ. ಎಲ್ಲರೂ ಇಲ್ಲೇ ನಿಂತಾರೆ. ಮೋಸ್ಟ್ಲಿ ರೆಸ್ಟ್ ಮಾಡೋಕೆ ಪ್ಲೇಸ್ ಇರಬೇಕಿದು. ಸೊ ಡೋಂಟ್ ನೋ, ನೋಡು. ಗೊತ್ತಿಲ್ಲ, ತಡಿ ಎಷ್ಟಿದಾವ ನೋಡ್ರಿ ಬುಸ್ನಾಗಪ್ಪ. ಸೂಪರ್. ಮೋಸ್ಟ್ಲಿ ನಾವು ಗಾಡ್ಯಾಗ ಬಂದಿದ್ದು ಇಷ್ಟು ಎಂಜಾಯ್ ಸಾಯಿ. ಅಂತೂ ಇಂತೂ ಪ್ಲೇಸಿಗೆ ಬಂದ್ವಿ ರೀ. ಬಟ್ ಇಲ್ಲಿ ಜನಜಂಗೂಳಿ, ಸೊ ಬಂದಷ್ಟು ಪ್ರಶಾಂತ್ ಇಲ್ರಿ. ಹಾಂ, ಪ್ರಶಾಂತವಾಗಿಲ್ಲರಿ. ಬರೀ ಅವ್ರು ಇವರು ಸಿಕ್ಕಾಪಟ್ಟೆ ಜನ ಹೇಳ್ಕೊಂಡು ಹೋದರು, ಸಿಕ್ಕಾಪಟ್ಟೆ ಜನ ಮೇಲೆ ಇದ್ದಾರೆ. ಸೊ ಪ್ರಶಾಂತವಾಗಿಲ್ಲರಿ ಪ್ಲೇಸ್ ಈಗ. ಬ್ಲಾಗರ್ಸ್ ಭಾಳ ಜನ ಬಂದಾರ ರೀ, ನಾನು ಇನ್ಕ್ಲೂಡ್ ಮಾಡಿ. ಸೊ ಸ್ಟೆಪ್ಸ್ ಹತ್ತಾನೆ. ಸೊ ಮಸ್ತ್ ಅದ ರೀ ಪ್ಲೇಸ್. ಬೆವ್ರ ಕಿತ್ತು ಬಂದದ ರೀ, ಅಷ್ಟು ಶೆಕೆ ಆಗ್ತೈತಿ. ಸೊ ಇಟ್ಸ್ ಓಕೆ. ಕರ್ನಾಗ್ಬಿಟ್ಟಿವಿ. ನಡೆಯತ್ತಿದ್ದೇನು ಭಾಳ ಹೊತ್ತಾಗೈತನ್ರಿ, ತುಸಾನೂ ಹೊತ್ತಾಗಿಲ್ಲ ನಡಾಕತ್ತ. ಅಂತೂ ಇಂತೂ ರೀಚ್ ಆಗೇವಿ. ಪಿಕ್ನಿಕ್ ಪ್ಲೇಸ್. ಇಟ್ ಈಸ್ ಪ್ಯೂರ್ಲಿ ಏನೋ ಒಟ್ಟು ಐತ್ರಿ ಪ್ಲೇಸ್. ಅಂತೂ ಮಸ್ತ್ ಅದ. ನಮಗಂತೂ ಫುಲ್ ಸುಸ್ತಾಗ್ಯದ. ಸೊ ನೋಡೋಣ. ಇಲ್ಲಿ ಫೋಟೋಸಿಗೆ ಅಲಾವ್ ಇಲ್ಲ ಅಂತ ಹೇಳ್ಯಾರ್ರಿ. ಬಟ್ ಎಷ್ಟು ಮಸ್ತ್ ಅದ ರೀ, ಮಸ್ತ್ ಅದ. ಆ್ಯಂಡ್ ಇಲ್ಲೇ ಹೊಂಡ ಅದ, ಇಲ್ಲಿ ಹೋಗೋಕೆ ಪ್ಲೇಸ್ ಇಲ್ಲ ಐ ಥಿಂಕ್. ಸೊ ಇಲ್ಲಿ ಅಷ್ಟು. ಆ್ಯಂಡ್ ಇಲ್ಲಿ ಕಾಲು ತಗೊಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ಬಂದ ಈಗ ಜಾಸ್ತಿ ಬಂದರೆ ಇಲ್ಲಿ ವಿಡಿಯೋ ಮಾಡೋಕೆ ಅಲಾವಿಲ್ಲ. ನೋಡ್ತೀನಿ, ಆದರೆ ವಿಡಿಯೋ ಮಾಡ್ತೀನಿ. ಆಗಲಿಲ್ಲ ಅಂತಂದ್ರೆ ಅಕ್ಕಿ ಶೆಕೆ ರೀ. ಮಳೆ ಬರಬೇಕಿದೆ ರಪ ರಪ ಅಂತ. ಸಿಕ್ಕಾಪಟ್ಟೆ ಶೆಕೆ. ಹೊರಗೆ ಭಾಳ ಬಿಸಿಲೈತಿ.
ಅಲ್ಲ ಚೂರು ಚೂರು ಇಲ್ಲಿ ಭಾಳ ಗದ್ದಲ ಅದ ರೀ ಇವತ್ತು ಸಂಡೇ ಬೇರೆ. ಇಲ್ಲಿ ನೋಡ್ರಿ ಎಷ್ಟು ಗದ್ದಲ ಐತಿ, ನನ್ನ ಕೈಯೆಲ್ಲ ಶೇಕ್ ಆಗತೈತಿ. ಇದಿದು ಬಾಬು ಇಲ್ಲಿ ಕ್ಯೂಟ್ ಐತಿ. ಇವು ಎರಡು ಎಷ್ಟು ಕ್ಯೂಟ್ ಅದ. ಇದು ಪಿಂಕ್ ಡ್ರೆಸ್ ಇದೈತಿ, ಭಾಳ ಕ್ಯೂಟ್ ಐತ್ರಿ. ಮಾಡಲಿ ಅಯ್ಯೋ 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 ಕುಡಿತ ಎಷ್ಟು ಶೆಕೆ ಆಗತೈತಿ, ಎಷ್ಟು ಮಗ ತಗೋಬೇಕಂದ್ರೆ ನೀರು ಚಲೋ ಇರಲಿಲ್ಲ. ನಮ್ದು ಊಟದ ಡಬ್ಬಿ, ಊಟದ ಬ್ಯಾಗಿಗೆಲ್ಲ ನಮ್ಮ ಮರ ಹೆಂಗಿದೆ ನೋಡಿ. ಊಟದ ಬ್ಯಾಗ್ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಭಾಳ ದೂರ ಹೋಗ್ಬೇಕು ಮತ್ತು ಬ್ಯಾಗ್ ಇಟ್ಬೇಕಂದ್ರೆ. ಇಲ್ಲಿ ಊಟ ಮಾಡೋಕ್ಕೆ ಸಿಕ್ಕಿದ ಜಾಗ ಇಲ್ಲ. ಬರೋದಿದ್ರೆ ಊಟ ತೊಗೊಂಬರ್ಬೇಕು, ಯಾಕಂದ್ರೆ ಊಟ ಮಾಡೋಕ್ಕೆ ಜಾಗ ಇಲ್ಲ, ಎಲ್ಲ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ಊಟ. ಅಲ್ಲಿ ಒಂದು ಸ್ವಲ್ಪ ನಡುವ ಒಂದು ಮನೆಗತೆ ಮಾಡಾರಿ ಅಲ್ಲಿ ಬ್ಯಾಗ್ ಸಿಗ್ಬೇಕಾರೆ. ಆಮೇಲೆ ನಮ್ದು ಎಷ್ಟು ಜನ ಬಂದೀವಿ ಎಷ್ಟು ಜನ ಇಲ್ಲ ಅಂತ ರಿಜಿಸ್ಟರ್ ಮಾಡ್ಕೊಂತಾರೆ. ಸೊ ಅಷ್ಟು ಜನ ನಾವು ಹೊರಗೆ ಹೋಗ್ತೀವಿ ಅಂತೇಳಿ. ಆಮೇಲೆ ಈಗ ಹೇಳ್ತಾರೆ ಅವರು ಹೋಗ್ಬೇಕಾದ್ರೆ ನಾವು ಅಲ್ಲಿ ಹೆಸರು ಇಡ್ಬೇಕಾದ್ರೆ ಇಷ್ಟು ಮಂದಿ ಹೊಂಟೀವಿ, ಆಮೇಲೆ ನೀವು ಎಷ್ಟು ಮಂದಿ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನು ಅದಕ್ಕೆ ಕೇರ್ಫುಲ್ಲಾಗೆ ಬರೋಡಿ ಅಷ್ಟೇ ಹೇಳಿ ನಮ್ಮ ಮಾತನ್ನು ಮುಗಿಸುತ್ತೇವೆ. ಇನ್ನೂ ಭಾಳ ಐತಿ, ಕಂಟಿನ್ಯೂ ಮಾಡುತ್ತೇವೆ. ಈ ಸದ್ಯ ಮಟ್ಟಿಗೆ ಇಷ್ಟ ಮುಗಿಸ್ತೀವಿ. ದೇವ್ರಗುಡಿ ಬಂದು ವ್ಲಾಗ್ ಮಾಡಕ್ಕೆ ದೇವ್ರಗುಡಿ ಬಂದ ವೀಡಿಯೋ ಬಂದಾವ ನಿಮ್ಮ ಬಾಯ್ ಹಿಂಗದ ನೋಡ್ರಿ. ವಾವ್ ಸೂಪರ್. ಎಲ್ಲಿ ನೋಡಿದ್ರು ಕಾಡು 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 ಕಾಡು. ಕಾಡಿನ ಮಧ್ಯೆ ಅಲ್ಲಿ ಬಂದು ನಿಂತೀವ ನಂಗೆ ಅಂತ ಬಟ್ ಸೂಪರ್. ಎಷ್ಟು ಬ್ಲ್ಯಾಕ್ ಆಗಿವೆ ಅಂದ್ರೆ ಈ ಬಿಸಿಲಿಗೆ ಬ್ಲ್ಯಾಕ್ ಅನ್ನೋದು ಹಳ್ಳ ಹಿಡ್ಕೊಂಡೈತೆ ನನ್ನ ಬ್ಲ್ಯಾಕ್ ಸರಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೆಲ್ಲ ಸ್ವಲ್ಪ ಬೆಳಕು ನಮ್ಮ ಮೇಲೆ ಬಂತ ಸ್ವಲ್ಪ ಬೆಳ್ಳಗಾಗ್ತೀವಿ, ಇಲ್ಲ ಅಂದ್ರೆ ಮುಂಚೆ ಏನೂ ಇರಲಿಲ್ಲಂತ್ರಿ ಇಲ್ಲಿ ಫೆಸಿಲಿಟೀಸ್. ಬಟ್ ಇವಾಗ ನಾವು ಹೋದಾಗ ದಾರಿ ಒಳಗೆ ಒಂದೊಂದು ಟೆಂಟ್ ಹಾಕಿ ಕಾರ್ನ್, ಪಲಾವ್, ಚಾ, ಗಿರ್ಮಿಟ್ ಎಲ್ಲ ಮಾರಾತಿದ್ರು. ಸೊ ಇಡ್ಲಿ ಎಲ್ಲಾನು ತಿಂದು ಎಕ್ಸ್ಪೀರಿಯನ್ಸ್ ಮಾಡಿ ಬಂದ್ವಿ ರೀ. ಸರಿ ಇನ್ನು ಎಂಜಾಯ್ ಮುಗಿಸ್ಕೊಂಡು ಮಸ್ತ್ ಅಂದ್ರೆ ಮಸ್ತ್ ಫನ್ ಮಾಡಿ ವಾಪಸ್ ಊರಿಗೆ ಹೋಗ್ಬೇಕಂತ ಹೇಳಿ ನಾವು ವಾಪಸ್ ಬಸ್ ಹತ್ಕೊಂಡ್ವಿ. ಬಟ್ ತಿರ್ಗಾ ಮತ್ತು ಒಂದು ರೈಲ್ ಬರ ಅಂತಿತ್ತು. ಸೊ ವೇಟಿಂಗ್ ರೈಲು ಟ್ರೈನ್ ಅಂತೂ ಇಂತೂ ಧಾರವಾಡ ಬಂತು. ಸಾಕಾಗಿ ಹೋತ್ರಿ ಇವತ್ತಂತ್ರಿ, ಫುಲ್ ಸುಸ್ತು ನೋಡ್ರಿ. ಈಗ ಜುಬ್ಲಿ ಸರ್ಕಲ್ ಒಟ್ಟು ಏನಾರ ಆಗಿರಲಿ ರೀ, ಎಂಜಾಯ್ ಅಂಕರು ಮಸ್ತ್ ಮಾಡಿದ್ವಿ, ಮಜಾ ಮಾಡಿ ಮನೆಗೆ ಬಂದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಮನ್ಸಿಗೆ ಹಗರ ಆತ. ಬಿಕಾಸ್ ನೇಚರ್ ನೋಡಿ ಆಮೇಲೆ ಅಲ್ಲಿ ಎಂಜಾಯ್ ಮಾಡಿದ್ದು ನಮ್ಮ ಖುಷಿ ನೋಡಿ. ಸೊ ಒಂದು ವರ್ಷ ಇಡೀ ನಗದಿರೋ ಮನಸ್ಸು ಒಂದೇ ದಿನದಾಗ ನಾಲ್ಕು ಖುಷಿ ಪಟ್ಟೆ ಅನ್ನಂಗೆ ಆಗಿತ್ತು. ನಿಜ ರೀ, ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಐತಿ ಟ್ರಿಪ್ ಅನ್ನೋದಕ್ಕಿಂತ ಒಂದು ಸ್ಮಾಲ್ ಹೊರಗೆ ಹೋಗಿ ಬರೋದು ಅಂತಾರಲ್ರಿ ಹಂಗೆ. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋ ನೋಡಿ ನಿಮಗೂ ಖುಷಿ ಐತೆ ಅಂತ ತಿಳ್ಕೊಳತ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ಹಂಗೆ ಸಿಗೋನು, ನಕ್ಕೊಂತ ಇರೋನು. ಥ್ಯಾಂಕ್ ಯು, ಬಾಯ್ ಬಾಯ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ.